ತುಮಕೂರು ನಗರದ ಮಂಜುನಾಥ ನಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ದೇವಿಯ ವರ್ಧಂತಿ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಆಗಸ್ಟ್ 3ರಿಂದ 5ರವರೆಗೆ 3 ದಿನಗಳ ಕಾಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು, ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಮಹೋತ್ಸವದ ಮೊದಲ ದಿನ ಗಂಗೆ ಪೂಜೆ ಹಾಗೂ ವಿಶೇಷ ಅಭಿಷೇಕಗಳು ನೆರವೇರಿದವು. ಎರಡನೇ ದಿನ ಮಹಾಗಣಪತಿ ಹೋಮ, ಮೃತ್ಯುಂಜಯ ಹೋಮ ಮತ್ತು ದುರ್ಗಾ ಹೋಮ ಸೇರಿದಂತೆ ವಿವಿಧ ವೈದಿಕ ಪೂಜೆಗಳು ನಡೆದವು. ಬಳಿಕ ಅಮ್ಮನವರನ್ನ ಭವ್ಯ ಮಂಟಪದಲ್ಲಿ ಆಸೀನರನ್ನಾಗಿ ಮಾಡಿ ರಾಜೋಪಚಾರ, ಕರ್ಪೂರ ಸೇವೆ ಹಾಗೂ ಮಂಜುನಾಥ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಈ ಬಾರಿಯ ಮಹೋತ್ಸವದ ವಿಶೇಷ ಆಕರ್ಷಣೆಯಾಗಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವೈಷ್ಣವಿ ಅಲಂಕಾರ ಮಾಡಲಾಗಿದೆ. ಕಳೆದ ವರ್ಷದ ಅಲಂಕಾರಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿ ಈ ವರ್ಷದ ಅಲಂಕಾರ ರೂಪುಗೊಂಡಿದ್ದು ಭಕ್ತರನ್ನ ಆಕರ್ಷಿಸುತ್ತಿದೆ. ವಾಹನೋತ್ಸವ, ವೀರಗಾಸೆ, ನಂದಿ ಧ್ವಜ ಹಾಗೂ ಭದ್ರಕಾಳಿ ಕುಣಿತದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹೋತ್ಸವದ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿವೆ. ದೇವಾಲಯದಲ್ಲಿ ಪ್ರತಿ ತಿಂಗಳು ವಿಶೇಷ ಪೂಜೆ ಹಾಗೂ ಅಲಂಕಾರ ನಡೆಯುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಪ್ರಧಾನ ಅರ್ಚಕರಾದ ಶಿವಪ್ರಸಾದ್ ಆರಾಧ್ಯ ತಿಳಿಸಿದ್ದಾರೆ. ಭಕ್ತರ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ದೇವಾಲಯಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷದಂತೆ ಇವತ್ತು ಕೂಡ ಅಮ್ಮನವ್ರ ದೇವಸ್ಥಾನದಲ್ಲಿ ವರ್ಧಂತಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ಕೊಂಡ್ಬಂದಿದೆ. ಪ್ರತಿ ವರ್ಷ ಕೂಡ ಅಮ್ಮನವ್ರ ವರ್ಧಂತಿಯನ್ನು 3 ದಿನ ಆಚರಣೆ ಮಾಡ್ತೀವಿ ನಾವು. ಈ ಸರಿ ಆಗಸ್ಟ್ 3, 4 ಮತ್ತು 5ನೇ ತಾರೀಕು. 3ನೇ ತಾರೀಕು ಗಂಗೆ ಪೂಜೆ ಮತ್ತು ಅಭಿಷೇಕ ಇತ್ತು. 4ನೇ ತಾರೀಕು ಇವತ್ತು ಅಮ್ಮನವ್ರ ಸಮ್ಮುಖದಲ್ಲಿ ಮಹಾಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ, ದುರ್ಗಾ ಹೋಮ ನಡೆದಿದೆ. ಈಗ ಸಂಜೆ ಬಂದು ಅಮ್ಮನವರಲ್ಲಿ ಮಂಟಪದಲ್ಲಿ ಕೂರಿಸಿ ರಾಜೋಪಚಾರ ಮತ್ತು ಕರ್ಪೂರ ಸೇವೆಯಿಂದ ಮೆರವಣಿಗೆ ಇರುತ್ತೆ. ಮತ್ತು ನಾಳೆ ಸಾಯಂಕಾಲ ಅಮ್ಮನವ್ರಿಗೆ ವಾಹನೋತ್ಸವ, ವೀರಗಾಸೆ, ನಂದಿ ಧ್ವಜ, ಭದ್ರಕಾಳಿ ಕುಣಿತದೊಂದಿಗೆ ವಿಶೇಷವಾದ ಉತ್ಸವ ಇರುತ್ತೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ವಿಶೇಷತೆ ಏನು ಅಂತ ಅಂದರೆ, ಪ್ರತಿ ತಿಂಗಳು ಕೂಡ ಅಮ್ಮನವ್ರ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಪೂಜೆ ಆಗುತ್ತೆ. ಪ್ರತಿ ತಿಂಗಳು ಕೂಡ ವಿಶೇಷ ಅಲಂಕಾರಗಳೇ ಅಮ್ಮನವ್ರ ವಿಶೇಷ ಇಲ್ಲಿ. ಈ ಹೋದ ವರ್ಷ ಇದ್ದಂಗೆ ಈ ವರ್ಷ ಅಲಂಕಾರ ಇಲ್ಲ, ಬೇರೆ ಥರನೇ ಅಲಂಕಾರ ಇದೆ. ಈ ವರ್ಷ ಕೂಡ ಅಮ್ಮನವ್ರಿಗೆ ವೈಷ್ಣವಿ ಅಲಂಕಾರ ಮಾಡಲಾಗಿದೆ. 3 ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆವರೆಗೆ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ. ಉಪ್ಪಿಟ್ಟು, ಕೇಸರಿಬಾತ್, ಅನ್ನ ಸಾಂಬಾರ್, ಸಿಹಿ ಪೊಂಗಲ್, ಖಾರ ಪೊಂಗಲ್, ಪಾಯಸ ಹಾಗೂ ಲಾಡು ಸೇರಿದಂತೆ ವಿವಿಧ ಪ್ರಸಾದಗಳನ್ನು ಭಕ್ತರಿಗೆ ವಿತರಿಸಲಾಗುತ್ತಿದೆ. ಭಕ್ತರಾದ ಸ್ಪಂದನಾ ಮಾತನಾಡಿ, ಸುಮಾರು 16 ವರ್ಷಗಳಿಂದ ದೇವಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಬಳಗವು ಆರಂಭದಲ್ಲಿ ಕೇವಲ 30 ಜನರಿಗೆ ಪ್ರಸಾದ ವಿತರಿಸುತ್ತಿತ್ತು. ಇಂದು ಸುಮಾರು 30,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾಸೋಹ ಮಾಡುವ ಮಟ್ಟಿಗೆ ಸೇವೆ ವಿಸ್ತರಿಸಿದೆ. ಮೊದಲ ದಿನ 2ರಿಂದ 3,000, ಎರಡನೇ ದಿನ ಸುಮಾರು 10,000 ಹಾಗೂ 3ನೇ ದಿನ ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವವನ್ನು ನಿನ್ನೆಯಿಂದ ಮಾಡ್ತಾ ಇದ್ದಾರೆ. ನಿನ್ನೆ ಗಂಗಾ ಪೂಜೆ, ಬೆಳಗ್ಗೆಯಿಂದ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಹಾಗೆ ದುರ್ಗಾ ಹೋಮವನ್ನು ಮಾಡಿ ಈಗ ಪ್ರಸಾದ ವಿನಿಯೋಗ ಬೆಳಗ್ಗೆಯಿಂದನೂ ಸಹ ನಿನ್ನೆಯಿಂದನೂ ಸಹ ನಡೀತಾ ಇದೆ. ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. 3 ದಿನಗಳ ಕಾಲ ಎಲ್ಲ ಸ್ನೇಹಿತರ ಸಹಯೋಗದೊಂದಿಗೆ ಈ ಒಂದು ಪ್ರಸಾದ ವಿನಿಯೋಗವನ್ನು ಎಲ್ಲರೂ ಸಹ ಸಹಕಾರದೊಂದಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಸಂಜೆ ರಾಜೋಪಚಾರ ಇರುತ್ತೆ ಅಮ್ಮನವ್ರದ್ದು. ಹಾಗೆ ನಾಳೆನೂ ಸಹ ಈ ಒಂದು ಮಂಜುನಾಥ ನಗರದ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಸಹ ಇರುತ್ತೆ. ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ಸಹ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಭಕ್ತರಾದ ಶಶಿಕುಮಾರ್ ಮಾತನಾಡಿ, ಪ್ರಧಾನ ಅರ್ಚಕ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ದೇವಾಲಯದ ಧಾರ್ಮಿಕ ಚಟುವಟಿಕೆಗಳು ಇನ್ನಷ್ಟು ಚೈತನ್ಯ ಪಡೆದುಕೊಂಡಿದ್ದು, ಮಂಜುನಾಥ ನಗರದಲ್ಲಿರುವ ಈ ದೇವಾಲಯದ ಬಗ್ಗೆ ಈಗ ರಾಜ್ಯದ ವಿವಿಧ ಭಾಗಗಳ ಭಕ್ತರಿಗೆ ತಿಳಿಯುತ್ತಿದೆ ಎಂದು ಹೇಳಿದರು. ಈ ಮಹೋತ್ಸವದ ಯಶಸ್ಸಿಗೆ ರವಿ, ಶಶಿಕುಮಾರ್, ಹರೀಶ್ ಸೇರಿದಂತೆ ಅನೇಕ ಭಕ್ತರು ದಾಸೋಹ ಹಾಗೂ ಸೇವಾ ಕಾರ್ಯಗಳಲ್ಲಿ ಕೈ ಜೋಡಿಸಿದರು. ವರ್ಧಂತಿ ಮಹೋತ್ಸವ ಸುಮಾರು ನಾವು ಹೆಚ್ಚು ಕಮ್ಮಿ ಒಂದು 16 ವರ್ಷದ್ದು ಭಕ್ತರು ಸರ್. ನಾವಿಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಏಕೆಂದರೆ ನಾವೊಂದು 30 ಜನದ್ದು ಸೇವೆಯಿಂದ ಸ್ಟಾರ್ಟ್ ಆಗಿ ಇವತ್ತು ಹೆಚ್ಚು ಕಮ್ಮಿ ಒಂದು 30,000 ಜನದ್ದು ನಮ್ಮ ಸ್ನೇಹಿತರು ಎಲ್ಲ ಒಳಗೂಡಿ ಸೇರಿ ಮಾಡ್ತಾಯಿದ್ದೀವಿ. ತುಂಬ ಅದ್ದೂರಿಯಿಂದ ಮಾಡ್ತಾಯಿದ್ದೀವಿ. ನಿನ್ನೆ ಗಂಗೆ ಪೂಜೆ ಆಯಿತು. ಗಂಗೆ ಪೂಜೆ ಆಗಿದ್ದ ತಕ್ಷಣ ಇವತ್ತಿನ ದಿವಸ ಚಂಡಿಕಾ ಹೋಮ, ಮೃತ್ಯುಂಜಯ ಹೋಮ, ನಂತರ ಸಂಜೆ ರಾಜೋಪಚಾರ ಇರುತ್ತೆ ಚಾಮುಂಡೇಶ್ವರಿ ದೇವಿದು. ನಾಳೆ ದಿವಸ ದೇವಿ ಮೆರವಣಿಗೆ ಇರುತ್ತೆ, ಗೋಕುಲ ಮೆರವಣಿಗೆ ಸಂಪೂರ್ಣವಾಗಿ. ಸರ್ ನಿನ್ನೆ ಒಂದು 2ರಿಂದ 3,000 ಜನ ಇದ್ದರು. ಇವತ್ತು ಹೆಚ್ಚು ಕಮ್ಮಿ ಒಂದು 10,000 ಜನ ಅಂತೂ ಇವತ್ತು ಪಾಲ್ಗೊಳ್ತಾರೆ. ನಾಳೆ ಒಂದು 5,000, ಓವರಾಲ್ ಒಂದು 20,000 ಜನ ಅಂತೂ 3 ದಿವಸದಲ್ಲಿ ಪಾಲ್ಗೊಳ್ತಾರೆ ಸರ್.
ಅಲಂಕಾರ ತುಂಬ ಅದ್ದೂರಿಯಾಗಿ ಸರ್ ತಾವು ಗಮನಿಸ್ಬೋದು. ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ತುಂಬ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಮ್ಮ ಪಂಡಿತರಾದಂಥ ಶ್ರೀ ಶಿವಪ್ರಸಾದ್ ಅವರು ತುಂಬ ಚೆನ್ನಾಗಿದ್ದಾರೆ. ಯಾಕಂದರೆ ಅವರು ಈ ದೇವಸ್ಥಾನಕ್ಕೆ ಬಂದಿದ್ದ ನಂತರನೇ ಇಲ್ಲಿ ಚಾಮುಂಡೇಶ್ವರಿ ದೇವರು ಮಂಜುನಾಥ ನಗರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದಾರೆ ಅಂಥದ್ದು. ಯಾಕಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. 3, 4, 5 3 ದಿವಸನೂ ಕೂಡ ಫಂಕ್ಷನ್ನ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಿಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ಸರ್ ಕಳೆದ ಬಾರಿ ಒಂದು 10,000 ಜನ ಮೇಲೆ ಮಾಡಿದ್ವಿ. ಈ ಸಲ ನಮ್ಮ ಟಾರ್ಗೆಟ್ ಒಂದು 25,000 ಜನವರೆಗೂ ಅಂದ್ಕೊಂಡಿದ್ದೀವಿ. ಇವತ್ತಾಗಲಿ ಒಂದು 15,000 ಜನ ಮೇಲೆ ರೀಚ್ ಆಗಿದ್ದೀವಿ. ನಾಳೆ ಅಷ್ಟರಲ್ಲಿ ಒಂದು 30,000 ಜನ ಆಗುತ್ತೆ. ಯಾವ ಕಡೆಯಿಂದ ಭಕ್ತರೆಲ್ಲ ಬಂದಿದ್ದಾರೆ ಸರ್ ಸುತ್ತಮುತ್ತ ಬಡ್ಡೇಳಿ ಆಗಿರ್ಬೋದು, ಈ ಕಡೆ ಅಮರಜ್ಯೋತಿ ನಗರ, ಈ ಕಡೆ ಕ್ಯಾತ್ಸಾಂದ್ರದಿಂದ ತುಂಬ ಜನ ಬರ್ತಾ ಇದ್ದಾರೆ. ಹಾಂ, ತುಂಬ ಒಂದು 16 ವರ್ಷದಿಂದ ಸ್ಟಾರ್ಟ್ ಆಗಿದ್ದು. ಅವಾಗ ತುಂಬ ಕಮ್ಮಿ ಇತ್ತು. ಈಗ ಒಂದು 4-5 ವರ್ಷದಿಂದ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ಭಕ್ತಿ, ಸೇವೆ ಮತ್ತು ಸಮರ್ಪಣೆಯ ಸಮ್ಮಿಲನವಾಗಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸಾಹವನ್ನ ಮೂಡಿಸಿದ್ದು, ದೇವಿಯ ಕೃಪೆಗೆ ಪಾತ್ರರಾಗಲು ಸಾವಿರಾರು ಜನರು ಭಕ್ತಿ ಭಾವದಿಂದ ಪಾಲ್ಗೊಳ್ಳುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.